ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ನಾಳೆ ಅನ್ನೋದನ್ನ ನೆನ್ನೆನೆ ನಾವು ನೈಟೇ ಪ್ಲಾನ್ ಮಾಡಿಟ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ನನಗೂ ಅಷ್ಟೇನೆ. ನಾನು ಪಲಾವ್ ಮಾಡೋಣ ಅಂತ ಅನ್ಬಿಟ್ಟು ಸೊಪ್ಪನ್ನೆಲ್ಲ ಸೋಸಿಟ್ಕೊಂಡಿದ್ದೆ. ಅದನ್ನೆಲ್ಲ ನೀರ್ಗ್ ಹಾಕಿ ನೆನೆ ಹಾಕಿದೀನಿ. ಒಂದ್ 15 ನಿಮಿಷನಾದ್ರೂ ನೀರ್ಗ್ ಹಾಕಿ ನೆನೆಸಿ ಬಳಸೋದು ತುಂಬಾನೇ ಒಳ್ಳೇದು. ಇನ್ನು ಮೆಂತ್ಯ ಎದ್ದ ತಕ್ಷಣನೇ ಮೆಂತ್ಯ ನಾನು ಮತ್ತೆ ಮನೆಯವರು ಇಬ್ರು ಕೂಡ ಒಂದೊಂದ್ ಸ್ಪೂನ್ ತಿಂತೀವಿ. ಹಂಗಾಗಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದಾದ ನಂತರ ನಾನು ಕಾಳು ತರಕಾರಿ ಎಲ್ಲಾನು ಕೂಡ ಜಾಸ್ತಿನೇ ಬಳಸ್ತೀನಿ ಅಡ್ಗೆ ಮನೇಲಿ. ಹಂಗಾಗಿ ಅದನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಎಲ್ಲಾ ತರದ ಕಾಳನ್ನು ಕೂಡ ಹಾಕಿ ಪಲಾವ್ ಎಲ್ಲ ಮಾಡ್ಕೊಟ್ಟೆ. ಮಕ್ಕಳು ಮನೆಯವರು ಎಲ್ಲ ತಿಂದ ನಂತರ ಇವಾಗ ರೂಮ್ಗಳನ್ನ ಕ್ಲೀನ್ ಮಾಡೋಣ ಅಂತ. ಇದು ನನ್ನ ಚಿಕ್ಕ ಮಗನ ರೂಮ್ ಆಗಿರುತ್ತೆ. ನನ್ಗೆ ಗಾಳಿ ಬೆಳಕು ಯಾವಾಗ್ಲೂ ಹಾಲಲ್ಲಿ ಆಗ್ಲಿ ರೂಮಲ್ಲಿ ಆಗ್ಲಿ ಚೆನ್ನಾಗಿ ಆಡ್ತಾ ಇರ್ಬೇಕು. ಅಪರೂಪಕ್ಕೆ ಒಂದೊಂದ್ಸಲಿ ಬಿಸಿಲು ಬರುತ್ತಲ್ವಾ, ಹಂಗಾಗಿ ತೆಗೆದು ಗಾಳಿ ಬೆಳಕು ಚೆನ್ನಾಗಿದ್ರೆ ಒಂಥರ ಪಾಸಿಟಿವ್ ಅಂತ ಅನ್ಸುತ್ತೆ. ಹಂಗಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಅನ್ಬಿಟ್ಟು ಚೇಂಜ್ ಮಾಡ್ತಾ ಇದೀನಿ. ಪಿಲ್ಲೋ ಕವರ್ಸ್ ಎಲ್ಲಾನು ಕೂಡ ಚೇಂಜ್ ಮಾಡಿ ಇದನ್ನೆಲ್ಲ ಹ್ಯಾಂಡ್ ವಾಶ್ ನಾನು ಕೈನಲ್ಲೇ ವಾಶ್ ಮಾಡೋದ್ರಿಂದ ಇದನ್ನೇನು ಮಿಷಿನ್ಗೆ ಹಾಕಲ್ಲ. ಹಂಗಾಗಿ ತಗೊಂಡೋಗಿ ಬೆಳಿಗ್ಗೆನೆ ವಾಶ್ ಮಾಡಾಕಿದ್ರೆ ಬೇಗನೆ ಒಣಗುತ್ತೆ. ಇನ್ನು ರಂಗೋಲಿ ಸ್ಟಿಕ್ನು ಮಾಡೋಣ ಅಂತ ಅನ್ಕೊಂಡಿದ್ದೆ. ಮೊನ್ನೆ ಅಕ್ಕಿ ನೆನೆ ಹಾಕಿದ್ನಲ್ವಾ, ಅದರಲ್ಲಿ ಸ್ವಲ್ಪ ರುಬ್ಬಿ ರಂಗೋಲಿ ಸ್ಟಿಕ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬಿಸಿಲು ಬಂದಂಗೆ ಅನಿಸ್ತು ಇವತ್ತು. ಹಂಗಾಗಿ ನೆನೆ ಹಾಕಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ.